ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. 2026ಕ್ಕೆ ವಿಶೇಷವಾಗಿರ್ತಕ್ಕಂಥ ರಾಶಿ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ. ವರ್ಷ ಇಡೀ ರಾಶಿಯವರಿಗೆ ಏನೇನಾಗತ್ತೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವ ರಾಶಿಯವರಿಗೆ ಯಾವ ಥರ ಫಲ ಇದೆ ಎಂಬತಕ್ಕಂಥ ವಿಚಾರ. ಅದರಲ್ಲಿ ನಾವು ಈಗಾಗಲೇ 12 ರಾಶಿಗಳ ಫಲಾಫಲವನ್ನು ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಈ ಒಂದು ಎಪಿಸೋಡಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಲ್ಲಿ ಅನುಕೂಲ ಇದೆ, ಯಾವ ರೀತಿಯಲ್ಲಿ ಅನಾನುಕೂಲ ಇದೆ, ಇದೆರಡನ್ನೂ ಕೂಡ ನೋಡುವಂಥ ವರ್ಷ 2026 ಆಗಿರುತ್ತೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಸುಮಾರು 4 ರಿಂದ 5 ತಿಂಗಳು ಅಷ್ಟು ಉತ್ತಮವಾಗಿರೋದಿಲ್ಲ. 5 ತಿಂಗಳ ನಂತರ ಅಭಿವೃದ್ಧಿ, ಅನುಕೂಲ ಮತ್ತು ವಿಶೇಷವಾಗಿರ್ತಕ್ಕಂಥ ಧನಯೋಗ ಬರುವಂಥ ಯೋಗ ಇರುತ್ತೆ. ಇದರಲ್ಲಿ ವಿಶೇಷವಾಗಿ ಕರ್ಕಾಟಕ ರಾಶಿಯಲ್ಲಿ ಗುರು 12 ರಿಂದ 1ನೇ ಸ್ಥಾನಕ್ಕೆ ಹೋಗುವಂಥದ್ದು, ಶನಿ 9ನೇ ಸ್ಥಾನದಲ್ಲಿ ಇರುವಂಥದ್ದು, ರಾಹು 8 ರಿಂದ 7ನೇ ಸ್ಥಾನ, ಕೇತು 2 ರಿಂದ 1ನೇ ಸ್ಥಾನ ಸಂಚಾರ ಮಾಡೋದ್ರಿಂದ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಏನು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣುಮಕ್ಕಳು ಗಂಡು ಮಕ್ಕಳಲ್ಲಿ ಓದ್ತಾ ಇರ್ತಕ್ಕಂಥವರಿಗೆ, ಅಂದರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಮನಸ್ಸು ಚಂಚಲ ಆಗುವಂಥದ್ದು, ಓದಿನಲ್ಲಿ ಆಸಕ್ತಿ ಕಡಿಮೆ ಮಾಡಿಕೊಳ್ಳುವಂಥದ್ದು ಮತ್ತು ಮನೆಯ ಪರಿಸ್ಥಿತಿಗೆ ತಕ್ಕ ಹಾಗೆ ಏನು ಮನೆಯ ವಾತಾವರಣ ಇದೆ ಅದಕ್ಕೆ ತಕ್ಕ ಹಾಗೆ ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಡಲ್ ಆಗುವಂತಹ ಒಂದು ರಾಶಿ ಕರ್ಕಾಟಕ ರಾಶಿ 2026ರಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ಓದಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು ವಿಶೇಷವಾಗಿ ನಾರಾಯಣನ ಜಪವನ್ನು ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗಂಧದ ಮಣಿಯ ಒಂದು ಬ್ರಾಸ್ಲೆಟನ್ನು ಬಲಗೈಗೆ ಹಾಕ್ಕೊಳ್ಳೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ. ಈ ಒಂದು ಫಲ ಬಂದು ನಿಮಗೆ 2026ರಲ್ಲಿ ಮಧ್ಯದವರೆಗೆ ಮಾತ್ರ ಇರುತ್ತೆ. ಮಧ್ಯದ ನಂತರ ನಿಮಗೆ ಅತ್ಯಂತ ಶುಭ ಫಲ ಇದೆ. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಮಟ್ಟಕ್ಕೆ ಹೋಗುವಂಥ ಯೋಗ ಇದೆ, ವಿದೇಶ ಪ್ರವಾಸ ಇದೆ ಮತ್ತು ಆ ಒಂದು ಹೈಯರ್ ಸ್ಟಡೀಸ್ಗೆ ವಿದೇಶದಲ್ಲಿ ಹೋದಾಗ ಅಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ, ಅನುಕೂಲ ಎಲ್ಲವೂ ಸಿಗುವಂಥ ಯೋಗ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಏನು ಯೋಚನೆ ಮಾಡಬೇಕಾಗಿಲ್ಲ, ಸ್ವಲ್ಪ ಆಸಕ್ತಿ ಜಾಸ್ತಿ ಇಟ್ಟು ಓದಿದಾಗ ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಈ ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಈ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ವರ್ಷ ಪೂರ್ತಿ ನೀವು ನೋಡ್ಬೋದು. ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಕರೆಕ್ಟಾಗಿರುವಂತಹ ಒಂದು ಸಮಯದಲ್ಲಿ ನೀವು ಮಾಡ್ತು ಅಂತ ಹೇಳಿದ್ರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಧನ ಲಾಭವನ್ನು ನೋಡ್ತೀರಾ. ಆ ಕರೆಕ್ಟಾಗಿರ್ತಕ್ಕಂಥ ಒಂದು ವರ್ಷ ಯಾವುದು, ವರ್ಷದಲ್ಲಿ ಬರುವಂತಹ ತಿಂಗಳು ಯಾವುದು ಅಂತ ಹೇಳಿದ್ರೆ ಮೇಯಿಂದ ಜೂನ್ ಮಧ್ಯದಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಮಾಡೋದ್ರಿಂದ ಒಳ್ಳೆಯ ಒಂದು ಧನ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಈ ವರ್ಷದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಗುರುವಿನ ಸಹಕಾರ ನಿಮ್ಮ ಜೊತೆಗಿರೋದ್ರಿಂದ ನೀವು ಒಂದಷ್ಟು ಶತ್ರುಗಳನ್ನ ಹಿಮ್ಮೆಟ್ಟಿಸ್ತೀರ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ತೊಗೊಂಬರ್ತೀರ. ಮತ್ತು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಮನಸ್ಸು ಚಂಚಲ ಆಗದೇನೆ ಸ್ಥಿರವಾಗಿ ನಿಲ್ಲುವಂಥ ವರ್ಷ ಈ 2026 ಆಗಿರುತ್ತೆ. ಹಾಗಾಗಿ ವ್ಯಾಪಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ನೀವು ಪಡಿಬೋದು. ಇನ್ನು ಈ 2026ರಲ್ಲಿ ಇರುವಂತಹ ಉದ್ಯೋಗ ಹೇಗಿದೆ ಕರ್ಕಾಟಕ ರಾಶಿಯವರಿಗೆ ಅಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ. ಏನಂತ ಹೇಳಿದ್ರೆ ಜಾಸ್ತಿ ಕಷ್ಟ ಇಲ್ಲ, ಒಳ್ಳೆಯ ಲಾಭ ಇರುವಂತಹ ಉದ್ಯೋಗಗಳು ನಿಮಗೆ ಸಿಗುವಂಥದ್ದು. ಉದ್ಯೋಗ ಚೇಂಜ್ ಮಾಡೋರಿಗೆ ಅಥವಾ ಉದ್ಯೋಗವನ್ನು ಕಂಟಿನ್ಯೂ ಮಾಡೋರಿಗೆ, ಉದ್ಯೋಗದಲ್ಲಿ ಇರುವಂಥವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಅನುಕೂಲ ಆಗುವಂಥದ್ದಾಗತ್ತೆ. ಮತ್ತು ಈ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಿ ನೀವು ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗುವಂಥ ಸುಯೋಗ ಬರುತ್ತೆ. ಹಾಗಾಗಿ ನೀವು ನಾರಾಯಣನ ಜಪವನ್ನು ಮಾಡುವಂಥದ್ದು, ಶಿವನ ಜಪವನ್ನು ಮಾಡುವಂಥದ್ದು ಬಹಳ ಮುಖ್ಯ ಉದ್ಯೋಗಕ್ಕೆ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಈ ಕರ್ಕಾಟಕ ರಾಶಿಯವರಿಗೆ ಈ 2026 ಆರೋಗ್ಯದ ವಿಚಾರ ಹೇಗಿದೆ ಅಂತ ಹೇಳಿದ್ರೆ ಈ 2026ಕ್ಕೆ ಜನವರಿ
ತಿಂಗಳಲ್ಲಿ ಬರುವಂಥ ಸಂಕ್ರಾಂತಿಯಿಂದ ಹಿಡಿದು ಯುಗಾದಿಯ ತನಕ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿರುತ್ತೆ. ಈ ಯುಗಾದಿಯ ನಂತರ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. 2026 ಕಂಪ್ಲೀಟಾಗಿ ನಿಮಗೆ ಬಹಳ ಒಂದು ಶುಭವನ್ನು ತರುವಂಥ ವರ್ಷ, ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಯಾವುದೇ ಚಿಂತೆಗಳಿಲ್ಲದೆ ಆರೋಗ್ಯದಲ್ಲಿ ಬಹಳಷ್ಟು ನೀವು ಅನುಕೂಲವನ್ನು ಪಡ್ಕೋತೀರಾ. ಈ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ನಿಮಗಿದ್ರೂ ಕೂಡ ಆ ಕಾಯಿಲೆಗಳು ಬಗೆಹರಿಯುವಂಥ ಒಂದು ವರ್ಷ ಈ 2026 ಆಗಿರುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ ಈ 2026 90% ಶುಭ ಫಲ ಕೊಡುತ್ತೆ, 10% ಅಶುಭ ಫಲ ಕೊಡುತ್ತೆ. ಹಾಗಾಗಿ ನೀವು ನಾರಾಯಣನ ಜಪ, ಶಿವನ ಜಪ ಮಾಡೋದರಿಂದ ಈ ಕಷ್ಟಗಳೆಲ್ಲವೂ ಬಗೆಹರಿಯುವಂಥ ಒಂದು ವಿಶೇಷ ವರ್ಷ ಇದಾಗಿದೆ. ನಿಮಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂತ ಹೇಳಿದ್ರೆ 3 ಮತ್ತು 5, 3 and 5. ಈ ಸಂಖ್ಯೆಯಲ್ಲಿ ಭೂಮಿಯನ್ನು ತಗೊಳ್ಳುವಂಥದ್ದು, ಈ ಸಂಖ್ಯೆಯಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಸಂಖ್ಯೆ ಆಗಿರುತ್ತೆ. ಇನ್ನು ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಈ ಒಂದು ವರ್ಷದಲ್ಲಿ ಒಂದು ಭೂಮಿಯಿಂದ ಲಾಭ ಆಗುವಂಥದ್ದು, ಅನುಕೂಲ ಆಗುವಂಥದ್ದು, ಹಣ ಬರುವಂಥದ್ದು, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಸಿಹಿ ಸುದ್ದಿ, ತಮ್ಮ ಏನಾದರೂ ಪಿತ್ರಾರ್ಜಿತ ಆಸ್ತಿಗಳಿದ್ದರೆ, ಆ ಒಂದು ವ್ಯಾಜ್ಯಗಳಿದ್ದರೆ ಅದೆಲ್ಲವೂ ಬಗೆಹರಿದು ನೀವು ಸಂತೋಷವಾಗಿ ಆನಂದವಾಗಿರುವಂಥ ವರ್ಷ ಈ ಒಂದು 2026 ಆಗಿರುತ್ತೆ. ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ವಿಶೇಷವಾಗಿ ಅತಿ ಪುರಾತನವಾಗಿರ್ತಕ್ಕಂಥ ನಾರಾಯಣನ ದೇವಾಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿ ದೇವರಿಗೆ ಒಂದು ವಿಶೇಷ ಸೇವೆ ಸಲ್ಲಿಸಿದಾಗ ಅತಿ ಹೆಚ್ಚಿನ ಒಂದು ಧನಲಾಭ ಆಗುವಂತಹ ಒಂದು ಅನುಕೂಲ ಈ ಒಂದು ವರ್ಷದಲ್ಲಿದೆ. ಹಾಗಾಗಿ ನಾನು ಹೇಳುವಂತಹ ಶುಭ ಫಲಗಳನ್ನ, ಶುಭ ಒಂದು ಪರಿಹಾರವನ್ನು ನೀವು ತಗೊಂಡು ಕರೆಕ್ಟಾಗಿ ಮಾಡಿಕೊಂಡಿದ್ದೆ ಆದರೆ ಜೀವನದಲ್ಲಿ ಬಹಳ ಅಭಿವೃದ್ಧಿ ಇದೆ. ಈ 2026 ಅಂತೂ ತುಂಬ ಶುಭ ಫಲ ಕೊಡುವಂಥ ವರ್ಷ ಇದಾಗಿರುತ್ತೆ. ನಮಸ್ಕಾರ.